ಡಿಜಿಟಲ್ ಮಾಧ್ಯಮದಲ್ಲಿ ನಂದಿನಿ ಇನ್ನು ಮುಂದೆ ಸೋಲೋ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ. ಅಯ್ಯೋ ಇದೇನಿದು ಸೋಲೋ ಪ್ರವಾಸ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಿಡಿಯೋ ಶೂಟ್ ಮಾಡೋರು ಯಾರು? ಇದೇ ತಿಂಗಳಲ್ಲಿ ನಾವು ಮಾಡಿದಂತ ಪ್ರವಾಸ ಮೈಸೂರು. ನಿಮ್ಮ ಜಿಲ್ಲೆಗೆ ನಾನು ಬರಬೇಕು, ನಿಮ್ಮ ತಾಲೂಕಿಗೆ ನಾನು ಬರಬೇಕು, ನಿಮ್ಮ ಹಳ್ಳಿಯಲ್ಲಿ ಒಂದು ಸ್ಮಾರಕ ಇದೆ, ಸಾಧಕರಿದ್ದಾರೆ ಅಥವಾ ವ್ಯಕ್ತಿ ವಸ್ತು ಸ್ಥಳ ಯಾವುದೇ ಇರಲಿ, ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾನು ಅಲ್ಲಿಗೆ ಬರ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ. ಆಕರ್ಷ್ ಅವರು ತೆರೆ ಹಿಂದೆ ಕ್ಯಾಮ್ರಾ ವರ್ಕ್ ಮಾಡಿಕೊಂಡು ಎಲ್ಲ ಎಡಿಟಿಂಗ್ ವರ್ಕ್ ಎಲ್ಲ ನೋಡ್ಕೊಳ್ತಾ ಇದ್ರು. 2025ಕ್ಕೆ ಅವರು ಕೂಡ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಅದೇ ಕನ್ನಡ ಪಾಡ್ಕಾಸ್ಟ್. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಸ್ಟ್ ಎಪಿಸೋಡ್ ಆಫ್ ನಿಮ್ಮ ಕನ್ನಡ ಪಾಡ್ಕಾಸ್ಟ್. ನೀವು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ನೀವೇನಾದ್ರು ಸ್ವಂತ ಬಿಸ್ನೆಸ್ ಅಥವಾ ಮನೇಲೆ ಕುತ್ಕೊಂಡು ಏನಾದರೂ ಮಾಡ್ತಾ ಯೂಟ್ಯೂಬನ್ನು ಆರಂಭ ಮಾಡಿ ಬರೋಬ್ಬರಿ 10 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾಗೆ, ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು. ಉತ್ತರ ಕರ್ನಾಟಕದ ಮುಸ್ಲಿಂ ಕಮ್ಯುನಿಟಿನಲ್ಲಿ ಬೆಳೆದಂಥ ಹುಡುಗ ಟ್ರಾನ್ಸ್ಜೆಂಡರ್ ಆಗಿ ಬದಲಾಗಿದ್ದೇಗೆ. ಫಸ್ಟ್ ನಾನು ಈ ತಿಂಗಳು ಹೋಗಿದ್ದು ಬೆಳಗಾವಿಗೆ. ಎಕ್ಸಲೆಂಟ್ ಸಿಲ್ಕ್ ಅಂಡ್ ಸ್ಯಾರಿ ಸೆಂಟರಲ್ಲಿ ಹೊಸ ಮಳಿಗೆನ ಲಾಂಚ್ ಮಾಡಿದ್ರು. ಅದರ ಉದ್ಘಾಟನೆಗೆ ನಮ್ಮನ್ನ ಆಹ್ವಾನಿಸಿದ್ರು. ಅಲ್ಲಿ ಮಲ್ಲಿಗೆಯ ನಾಡು ಅಂತ ಕರೀತಾರೆ. ಯಾಕೆ ಅಂತ ಹೇಳಿದರೆ ಒಂದಾನೊಂದು ಕಾಲದಲ್ಲಿ ಅಲ್ಲಿ ಮಲ್ಲಿಗೆ ಹೂವು ಬೆಳೆಯೋದ್ರಲ್ಲಿ ಫೇಮಸ್ ಆಗಿತ್ತು. ಹಾಗಾಗಿ ವಿಜಯನಗರದ ಆಸ್ಥಾನಕ್ಕೆ ಅಲ್ಲಿಂದಲೇ ಹೂವು ರವಾನೆ ಆಗ್ತಾ ಇತ್ತು. ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಇದುವರೆಗೂ ಕೂಡ ಸೆಕ್ಸ್ ವರ್ಕ್ ಮಾಡೋದು ಕೇಳಿದ್ದು, ಭಿಕ್ಷಾಟನೆ ಮಾಡೋದು ಕೇಳಿದ್ದು, ಅದೆಲ್ಲವನ್ನು ಮೀರಿ ಇವರು ಸ್ವಂತ ಉದ್ಯಮ ಮಾಡ್ತಾ ಇದ್ದಾರಲ್ಲ. ನಮ್ಮ ಡಿಜಿಟಲ್ ಮಾಧ್ಯಮದ ವಾಟ್ಸಪ್ ನಂಬರ್ 9035313303ಗೆ ಕರೆ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಮಾಹಿತಿ ಸಮೇತ ಸಂದೇಶನ ಕಳಿಸಿದರೆ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮ್ಮ ಊರಿಗೆ ನಾನು ಬರ್ತೀನಿ. 2025 ಜನವರಿಲಿ ಡಿಜಿಟಲ್ ಮಾಧ್ಯಮದ ಪ್ರವಾಸ 4-5 ಜಿಲ್ಲೆಗಳಿಗೆ ವಿಸಿಟ್ ಮಾಡಿದ್ದೀವಿ. ನಾನು ಎಲ್ಲ ಹೋಗ್ತೀನಿ, ಯಾವ ರೀತಿ ಪರ್ಸನ್ನ ಭೇಟಿ ಮಾಡ್ತೀನಿ, ನೈಟ್ ಎಲ್ಲಿ ಸ್ಟೇ ಮಾಡ್ತೀನಿ, ಒಂದು ರೀತಿಯಾಗಿ ಬೆಳಗಿಂದ ಸಂಜೆವರೆಗೂ 3 ಜನ 4 ಜನನ ಸ್ಕೆಡ್ಯೂಲ್ ಮಾಡ್ಕೊಳ್ಳೋದು ಹೇಗೆ. ಮೇರೆ ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸಾಕಷ್ಟು ಸಮಯ ಅಂದ್ಕೊಂಡಿದ್ದೆ ಪ್ರತಿ ವಾರಕ್ಕೊಮ್ಮೆ ನಮ್ಮ ವೀಕ್ಷಕರೊಂದಿಗೆ ಮಾತಾಡಬೇಕು, ಏನೆಲ್ಲ ಕಮೆಂಟ್ಸ್ ಇದೆ ಅದನ್ನೆಲ್ಲ ಓದಬೇಕು, ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ. ಸಮಯದ ಅಭಾವ, ಟ್ರಾವೆಲಿಂಗ್ ನಿಮಗೆ ಗೊತ್ತಿದೆ, ಹಾಗಾಗಿ ನಿರಂತರತೆಯಿಂದ ಹೇಳಿ ನಾನು ಬರಲಿಕ್ಕಾಗಿಲ್ಲ. 2025ಕ್ಕೆ ಡಿಜಿಟಲ್ ಮಾಧ್ಯಮದಲ್ಲಿ ಏನೆಲ್ಲ ವಿಡಿಯೋ ಟೆಲಿಕಾಸ್ಟ್ ಆಯಿತು, ಯಾರೆಲ್ಲ ಕಮೆಂಟ್ಸ್ ಮಾಡಿದ್ರಿ, ನಾವೆಲ್ಲಿಗೋದು, ಅದರಲ್ಲೂ ಕೂಡ ಡಿಜಿಟಲ್ ಮಾಧ್ಯಮದ ಪ್ರವಾಸ ಎಲ್ಲೆಲ್ಲಿಗೋಯ್ತು ಅಂತ ಹೇಳಿ ನಮ್ಮ ವೀಕ್ಷಕರ ಜೊತೆ ಆ ಎಕ್ಸ್ಪೀರಿಯೆನ್ಸ್ ಹಂಚ್ಕೊಬೇಕು ಅಂತ ಹೇಳಿ ನಾನು ಈ ಸ್ಪೆಷಲ್ ವಿಡಿಯೋ ನಿಮ್ಮೊಟ್ಟಿಗೆ ಬಂದಿದ್ದೀನಿ. 2024ರಲ್ಲಿ ನಾವು ಬರೋಬ್ಬರಿ 11 ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ದು. ಸೀರೀಸ್ ಆಫ್ ಎಪಿಸೋಡ್ ಮಾಡಿದ್ದೀವಿ. ರಾಣಿ ಚೆನ್ನಭೈರಾದೇವಿ ಬಗ್ಗೆ ಇರ್ಬೋದು, ಕೆಳದಿ ಸಂಸ್ಥಾನದ ಬಗ್ಗೆ ಇರ್ಬೋದು, ಅದ್ರ ಜೊತೆಗೆ ನಮ್ಮ ಶ್ರವಣಬೆಳಗೊಳದ ಇತಿಹಾಸ, ಬಾಹುಬಲಿಯ ಹುಟ್ಟು ಉಗಮ, ಒಂದು ರೀತಿಯಾಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಯಿತು. ಲಕ್ಷಾಂತರ ಜನ ಕಮೆಂಟ್ಸ್ ಮಾಡಿದ್ರಿ. ಸಾವಿರಾರು ಜನ ಖುದ್ದಾಗಿ ಪರ್ಸ್ನಲಾಗಿ ಕಾಲ್ ಮಾಡಿ ನಮಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ವಿಶ್ವಾಸ, ನಿರಂತರತೆ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತೀನಿ. ಈ ಸಲ 2025ರಲ್ಲಿ ಡಿಜಿಟಲ್ ಮಾಧ್ಯಮ ಹೊಸ ಹೆಜ್ಜೆ ಇಟ್ಟಿದೆ. ಆಕರ್ಷ್ ಅವರು ತೆರೆ ಹಿಂದೆ ಕ್ಯಾಮ್ರಾ ವರ್ಕ್ ಮಾಡಿಕೊಂಡು ಎಲ್ಲ ಎಡಿಟಿಂಗ್ ವರ್ಕ್ ಎಲ್ಲ ನೋಡ್ಕೊಳ್ತಾ ಇದ್ರು. 2025ಕ್ಕೆ ಅವರು ಕೂಡ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಅದೇ ಕನ್ನಡ ಪಾಡ್ಕಾಸ್ಟ್. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಸ್ಟ್ ಎಪಿಸೋಡ್ ಆಫ್ ನಿಮ್ಮ ಕನ್ನಡ ಪಾಡ್ಕಾಸ್ಟ್. ಡಿಜಿಟಲ್ ಮಾಧ್ಯಮ ಪ್ರೌಡ್ಲಿ ಪ್ರೆಸೆಂಟ್ಸ್ ಕನ್ನಡ ಪಾಡ್ಕಾಸ್ಟ್ ಅನ್ನೋ ಒಂದು ಹೊಸ ಶೋನ ಲಾಂಚ್ ಮಾಡ್ತಾ ಇದ್ದೀವಿ. ಕನ್ನಡ ಪಾಡ್ಕಾಸ್ಟಲ್ಲಿ ಆಲ್ಮೋಸ್ಟ್ ಇದುವರೆಗೂ ಕೂಡ 4-5 ಎಪಿಸೋಡು ಟೆಲಿಕಾಸ್ಟ್ ಆಗಿದೆ. ಅಭೂತಪೂರ್ವ ರೆಸ್ಪಾನ್ಸ್ ಬಂದಿದೆ. ಎಲ್ಲವೂ ಕೂಡ ಸಾವಿರಾರು ಜನ ವೀಕ್ಷಣೆ ಮಾಡಿ ಖುದ್ದಾಗಿ ಕಾಲ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡಿದ್ದೀರಾ. ಅದ್ರ ಜೊತೆಗೆ ಆ ಕನ್ನಡ ಪಾಡ್ಕಾಸ್ಟ್ ನೋಡ್ತಾ ಇರೋರೆಲ್ಲ IAS IPS ಆಫೀಸರ್ ಕೂಡ ಪರ್ಸ್ನಲಾಗಿ ಕಾಲ್ ಮಾಡಿ, KS ಆಫೀಸರ್ ಎಲ್ಲ ಒಳ್ಳೊಳ್ಳೆ ಪ್ರೊಫೆಷನಲ್ ಇರೋರು, ರೈತರಾಗಿರ್ಬೋದು, ಈ ಥರದ್ದೊಂದು ಬೇಕಿತ್ತು ನಮ್ಮ ಸಮಾಜಕ್ಕೆ ಅಂತ ಹೇಳಿದರೆ. ಯಾಕೆಂದರೆ ಸಮಾಜಮುಖಿಯಾಗಿ ಯಾರೆಲ್ಲ ಕಾರ್ಯ ಮಾಡ್ತಾ ಇದ್ದೀರಾ, ಕಾಮನ್ ಯಾರೆಲ್ಲ ಸ್ಟ್ರಗ್ಲಿಂಗ್ ಮಾಡ್ತಿದ್ದೀರಾ, ಅವ್ರನ್ನ ಒಂದು ರೀತಿಯಾಗಿ ಅವರ ಜೀವನವನ್ನು ಇನ್ಸ್ಪಿರೇಷನ್ ಸ್ಟೋರೀಸ್ ಆಗಿ ಕನ್ನಡ ಪಾಡ್ಕಾಸ್ಟಲ್ಲಿ ತೋರಿಸುವಂಥ ಪ್ರಯತ್ನನ ಆಕಾಶ್ ಅವರು ಮಾಡ್ತಾ ಇದ್ದಾರೆ. ಇವತ್ತಿಗೆ 1,000 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಯಾರೆಲ್ಲ ಇದುವರೆಗೂ ಕೂಡ ಕನ್ನಡ ಪಾಡ್ಕಾಸ್ಟ್ ನೋಡಿಲ್ಲ, ಹೋಗಿ ನೋಡಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬೆಂಬಲ ನಿಜವಾಗ್ಲೂ ಬೇಕಿದೆ. ಉತ್ತಮ ರೀತಿಯಾದಂಥ ಸಂದರ್ಶನಗಳು ಅದರಲ್ಲಿ ಮೂಡಿ ಬರ್ತಾ ಇದ್ದಾವೆ. ಆಲ್ರೆಡಿ ಇದುವರೆಗೂ ಕೂಡ ಒಂದು 3 ತಿಂಗಳಿಗೆ ಆಗೋವಷ್ಟು ಬ್ಯಾಂಕಿಂಗ್ ಮಾಡ್ಕೊಂಡಿದ್ದಾರೆ ಆಕರ್ಷ್. ಇದುವರೆಗೂ ಕೂಡ ತೆರೆ ಹಿಂದೆ ಆಕಾಶ್ ಅವ್ರನ್ನ ನೋಡ್ತಾ ಇದ್ರಲ್ಲ, ಇವಾಗ ತೆರೆ ಮುಂದೆ ನಿಮ್ಮ ಮುಂದೆ ಒಂದು ರೀತಿಯಾಗಿ ಒಳ್ಳೊಳ್ಳೆ ವಿಚಾರಗಳನ್ನ ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದಾರೆ ಕನ್ನಡ ಪಾಡ್ಕಾಸ್ಟಲ್ಲಿ. ವೈ ಸೆಕ್ಸ್ ಅಂಡ್ ವೈ ನಾಟ್ ಸೆಕ್ಸ್? Why sex? Because it is a part of life. ಇದುವರೆಗೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಮ್ಮ ಪ್ಲಾಟ್ಫಾರ್ಮ್ ಇದೆ ಕನ್ನಡ ಪಾಡ್ಕಾಸ್ಟ್. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಮುಕ್ತವಾಗಿ ಕಮೆಂಟ್ಸ್ ಮಾಡಿ ಅಂತ ತಿಳ್ಕೊಳ್ತೀನಿ. ಇದೇ ಡಿಜಿಟಲ್ ಮಾಧ್ಯಮದ ಹೊಸ ಹೆಜ್ಜೆ.
ಅದ್ರ ಜೊತೆಗೆ ನಾನು ಜಾನ್ವರಿಲಿ ಡಿಜಿಟಲ್ ಮಾಧ್ಯಮದಲ್ಲಿ ಎಲ್ಲೆಲ್ಲ ಪ್ರವಾಸ ಮಾಡಿದೆ, ಒಂದು ರೀತಿಯಾಗಿ ಡಿಜಿಟಲ್ ಮಾಧ್ಯಮದ ಜಾನ್ವರಿ ಪ್ರವಾಸ ಕಥನ ವಿಡಿಯೋ ಇದು. 2025 ಜಾನ್ವರಿಲಿ ಡಿಜಿಟಲ್ ಮಾಧ್ಯಮದ ಪ್ರವಾಸ 4-5 ಜಿಲ್ಲೆಗಳಿಗೆ ವಿಸಿಟ್ ಮಾಡಿದ್ದೀವಿ. ಅದರಲ್ಲಿ ಮೊದಲು ಹೋಗಿದ್ದು ನಾವು ಬೆಳಗಾವಿಲಿ ಒಂದು ಸುಂದರವಾದ ವಾಡೆ ಮನೆತನದ ಇತಿಹಾಸವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕಂತ ಹೇಳಿ ಸೀರೀಸ್ ಆಫ್ ಎಪಿಸೋಡು ಆಲ್ರೆಡಿ ಸರಣಿ ಕಾರ್ಯಕ್ರಮನ ನಾವು ರೆಕಾರ್ಡ್ ಮಾಡಿದ್ದೀವಿ. ಫೆಬ್ರವರಿಲಿ ಅದು ಟೆಲಿಕಾಸ್ಟ್ ಆಗಿದೆ. ಅದಾದ ನಂತರ ಬೆಳಗಾವಿಲೇ ಒಬ್ಬರು ಮಿಲನ್ ಕುಮಾರ್ ಅಂತ ಹೇಳಿ ನೇಕಾರರ ಒಂದು ಬದುಕು ಹೇಗಿರುತ್ತೆ, ಅವ್ರು ಸ್ಟಾರ್ಟಿಂಗ್ ಹೇಗೆಲ್ಲ ಮಾಡಿದರು, ಇವಾಗ 1 ಕೋಟಿ ಬಂಡವಾಳ ಇಟ್ಕೊಂಡು ನೇಕಾರಿಕೆಯನ್ನು ತಗೊಂಡು ಸೀರೆ ಬಿಸ್ನೆಸ್ಸಲ್ಲಿ ವ್ಯಾಪಾರದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ. ಅವರ ಬದುಕು ಹೇಗಿದೆ, ಒಂದು ರೀತಿಯಾಗಿ ಯಾರೆಲ್ಲ ಸ್ಟಾರ್ಟಪ್ ಕಂಪನಿಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸ್ವಾವಲಂಬಿಯಾಗಿ ಉದ್ಯಮ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಆ ವಿಡಿಯೋ. ಡಿಜಿಟಲ್ ಮಾಧ್ಯಮದ 2ನೇ ಜಿಲ್ಲೆ ಪ್ರವಾಸ ವಿಜಯನಗರದ ಹೂವಿನಡಗಲಿ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಮಲ್ಲಿಗೆಯ ನಾಡು ಅಂತ ಕರೀತಾರೆ. ಯಾಕೆ ಅಂತ ಹೇಳಿದರೆ ಒಂದಾನೊಂದು ಕಾಲದಲ್ಲಿ ಅಲ್ಲಿ ಮಲ್ಲಿಗೆ ಹೂವು ಬೆಳೆಯೋದ್ರಲ್ಲಿ ಫೇಮಸ್ ಆಗಿತ್ತು. ಹಾಗಾಗಿ ವಿಜಯನಗರದ ಆಸ್ಥಾನಕ್ಕೆ ಅಲ್ಲಿಂದಲೇ ಹೂವು ರವಾನೆ ಆಗ್ತಾ ಇತ್ತು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಹಾಗಾಗಿ ಹೂವಿನಡಗಲಿ ಅಂತ ಹೆಸರು ಬಂತು ಅಂತೇಳಿ. ಅಲ್ಲಿ ರೈತರ ಸಂದರ್ಶನ ಮಾಡಬೇಕು. ಸಾಕಷ್ಟು ಜನ ರೈತರು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರು. ಹಾಗಾಗಿ ರೈತರಿಗೆ ಒಂದು ರೀತಿಯಾಗಿ ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳಿ ಹೂವಿನಡಗಲಿ ಇರುವಂತಹ ಜೇನು ಸಾಕಾಣಿಕೆ ಬಗ್ಗೆ ಜೇನು ಸಾಕಾಣಿಕೆ ಮಾಡಿದಂತಹ ಚಂದ್ರೇಗೌಡರದ್ದು ತೋಟಕ್ಕೆ ಹೋಗಿ ಒಂದು ರೀತಿ ಕಂಪ್ಲೀಟಾಗಿ ಟೂರ್ ಮಾಡಿದ್ದು ಅಭೂತಪೂರ್ವ ರೆಸ್ಪಾನ್ಸ್ ಬಂತು. ಅವ್ರಿಗೂ ಕೂಡ ಒಂದು ರೀತಿಯಾಗಿ ಖುಷಿ ಆಯಿತು. ಫಸ್ಟು ಕಳೆದ ಬಾರಿ 2024ರಲ್ಲಿ 1 ವರ್ಷದ ಹಿಂದೆ ನಮ್ಮನ್ನು ಕರೆಸಿದ್ರು, ವಿಡಿಯೋ ಮಾಡಿಸಿದ್ರು. ಈ ಬಾರಿ ಮತ್ತೆ ಕರೆಸಿ ಜೇನು ಸಾಕಾಣಿಕೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಯಾರೆಲ್ಲ ಫ್ಯೂಚರಲ್ಲಿ ಜೇನು ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿರ್ತೀರ, ಜೇನು ಕೃಷಿಯ ಬಗ್ಗೆ ಸಮಗ್ರ ಇತಿಹಾಸ ಇದೆ, ಹೋಗಿ ನೋಡ್ಬೋದು. ಅದಾದ ನಂತರ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಲ್ಲಿರುವಂಥ ಮತ್ತೊಬ್ಬ ಯುವ ರೈತ ಚಿರಾಗ್ ಅಂತ ಅವರ ಸಂದರ್ಶನ ಮಾಡಿದ್ದು. ರೈತ ಚಿರಾಗ್ ಅವರು ಗೋನಂದಾಜಲನ್ನ ತಯಾರಿಸಿಕೊಂಡು ರೈತರಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಜವಾರಿ ಆಕಳು ಅಂದರೆ ನಾಟಿ ಹಸುವಿನಿಂದ ತಯಾರಿಸಿದಂಥ ಗೋನಂದಾಜಲಕ್ಕೆ ಭಾರಿ ಡಿಮ್ಯಾಂಡ್ ಇದೆ. ಇವಾಗ ರಾಸಾಯನಿಕ ಗೊಬ್ಬರಗಳನ್ನ ನಾವು ಭೂಮಿಗೆ ಹಾಕೋದಕ್ಕೂ ಸಾವಯವ ಗೊಬ್ಬರನ ಭೂಮಿಗೆ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಳುವರಿಯಿಂದ ಇಡ್ಬೋದು, ಲಾಭ ನಷ್ಟದಿಂದ ಇಡ್ಬೋದು, ಅಥವಾ ಖರ್ಚು ವೆಚ್ಚಗಳಿಂದ ಇಡ್ಬೋದು. ಎಲ್ಲ ಕಂಪ್ಯಾರಿಸನ್ ತಗೊಂಡೆ ಲಾಟ್ ಆಫ್ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ಒಂದು ರೀತಿಯಾಗಿ ಯಾರೆಲ್ಲ ಕೃಷಿಕರಿರ್ತಾರೆ, ಯಾರೆಲ್ಲ ಇವಾಗ ಆಲ್ರೆಡಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಅವ್ರಿಗೆ ಉತ್ತಮ ಇನ್ಫಾರ್ಮೇಷನ್ ಕೊಡಬೇಕು. ಮತ್ತು ಗೋನಂದಾಜಲದ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಗೋನಂದಾಜಲದ್ದು ಒಂದು ವಿಡಿಯೋ ಮಾಡಿದ್ದು. ಅಭೂತಪೂರ್ವ ರೆಸ್ಪಾನ್ಸ್ ಕೂಡ ಬಂತು. ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರಿ, ನಮಗೂ ಬೇಕು ಈ ಗೋನಂದಾಜಲ ಎಲ್ಲಿ ಸಿಗುತ್ತೆ ಹೇಗೆ ಅಂತ ಹೇಳಿ. ಹಾಗಾಗಿ ಆ ವಿಡಿಯೋ ಮೇಲೆ ಹೋದರೆ ಅವ್ರ ನಂಬರ್ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಡಿಜಿಟಲ್ ಮಾಧ್ಯಮದ ಮುಂದಿನ ಪ್ರವಾಸ ಎಲ್ಲಿಗೆ? ಬೆಂಗಳೂರಲ್ಲೇ ನಮ್ಮ ರಾಜಧಾನಿಯಲ್ಲೇ ಸಾಕಷ್ಟು ಪ್ರತಿಭೆಗಳಿದ್ದು ಸಾಕಷ್ಟು ಜನಸಾಮಾನ್ಯರ ಕಥೆನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯಲ್ಲಿ ಇರುವಂತಹ ಕೆಲವೊಬ್ಬರು ಸಾಧಕರನ್ನ ಸಂದರ್ಶನ ಮಾಡಿದ್ದು. ಅದರಲ್ಲೂ ಕೂಡ ಆಟೋ ಡ್ರೈವರ್ ಪ್ರೀತಿ, KR ಪುರಮಲ್ಲೇ ಆಟೋ ಡ್ರೈವರ್ ಆಗಿ ಕೆಲಸ ಮಾಡಿದಂಥ ಪ್ರೀತಿ ಅವ್ರನ್ನ ಸಂದರ್ಶನ ಮಾಡಿದ್ದು. ಅವರ ಬದುಕಾಗಿರ್ಬೋದು, ಅದು ಕಥೆ ಆಗಿರ್ಬೋದು, ಒಂದು ರೀತಿಯಾಗಿ ಅಬ್ಬಬ್ಬಾ ಅಂತ ಅನಿಸುತ್ತೆ. ಅವ್ರದ್ದು ಸೀರೀಸ್ ಆಫ್ ಎಪಿಸೋಡ್ ಬಂತು. ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಇದುವರೆಗೂ ಕೂಡ ಸೆಕ್ಸ್ ವರ್ಕ್ ಮಾಡೋದು ಕೇಳಿದ್ದು, ಭಿಕ್ಷಾಟನೆ ಮಾಡೋದು ಕೇಳಿದ್ದು, ಅದೆಲ್ಲವನ್ನು ಮೀರಿ ಇವರು ಸ್ವಂತ ಉದ್ಯಮ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಗ್ರೇಟ್ ಅಂತ ಹೇಳಿ ಪ್ರೀತಿಯವರು ಖುದ್ದಾಗಿ ನಮಗೆ ಕಾಲ್ ಮಾಡಿ ಹೇಳಿದರು. ನಿಮ್ಮ ಸಂದರ್ಶನ ಬಂದಾದಮೇಲೆ ನನಗೆ ಸಾಕಷ್ಟು ಜನ ಕಾಲ್ ಮಾಡಿದರು. ನಾನು ಆಟೋನೇ ಹತ್ತಬೇಕು ಅಂತ ಹೇಳಿ ತುಂಬ ಜನ KR ಪುರಮಲ್ಲಿ ನಿಂತ್ಕೊಂಡು ಅವ್ರ ಆಟೋನೂ ಹತ್ತಿದ್ರಂತೆ. ಇಷ್ಟೇ ಅಲ್ವಾ ನಮ್ಮ ಸಂದರ್ಶನ ಮಾಡಿ ಸಾರ್ಥಕತೆ ಬಂತು. ಅದಾದ ನಂತರ ಮತ್ತೊಬ್ಬ ಟ್ರಾನ್ಸ್ಜೆಂಡರ್, ಉತ್ತರ ಕರ್ನಾಟಕದ ಮುಸ್ಲಿಂ ಕಮ್ಯುನಿಟಿನಲ್ಲಿ ಬೆಳೆದಂಥ ಹುಡುಗ ಟ್ರಾನ್ಸ್ಜೆಂಡರ್ ಆಗಿ ಬದಲಾಗಿದ್ದೇಗೆ ಅವರೇ ನಮ್ಮ ಟ್ರಾನ್ಸ್ಜೆಂಡರ್ ಜಾನು. ಅವರ ಕಥೆನೂ ನಾವು ಸೀರೀಸ್ ಆಫ್ ಎಪಿಸೋಡ್ ಮಾಡಿದ್ದು. ಅವರು ಒಂದು ರೀತಿಯಾಗಿ ಪಪೆಟ್ ಶೋ ಅಂದರೆ ಗೊಂಬೆನ ಅವ್ರು ಟೋನ್ ಕೊಟ್ಟು ಮಾತಾಡಿಸ್ತಾರೆ. ಒಂದು ರೀತಿಯಾಗಿ ಅವ್ರ ಲೈಫ್ ಎಷ್ಟು ಸ್ಟ್ರಗಲಿಂಗ್ ಆಗಿತ್ತು ಅಂತ ಹೇಳಿದರೆ ತಿನ್ನೋಕ್ಕೂ ಗತಿ ಇಲ್ಲ. ಇಂದಿರಾ ಕ್ಯಾಂಟೀನಲ್ಲೆಲ್ಲ ಊಟ ಮಾಡಿಕೊಂಡು ಬೆಳೆದಂಥ ಹುಡುಗಿ ಇವತ್ತು ಒಂದು ರೀತಿಯಾಗಿ ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಹೆಸರು ಮಾಡಬೇಕು, ನಾನು ಈ ಸೆಕ್ಸು, ಭಿಕ್ಷಾಟನೆ, ಈ ಕಮ್ಯುನಿಟಿ ಇದು ಯಾವುದೂ ಬೇಡ, ನನ್ನದೇ ಆದಂಥ ಓನಾಗಿ ಒಂದು ಬಿಸ್ನೆಸ್ ಕಟ್ಕೊಬೇಕು ಅಂತ ಹೇಳಿ, ನಂದು ಒಂದು ಐಡೆಂಟಿಟಿ ಕಟ್ಕೋಬೇಕು ಅಂತೇಳಿ ಎಷ್ಟು ಸ್ಟ್ರಗ್ಲಿಂಗ್ ಪಡ್ತಾ ಇದ್ದಾರೆ. ಅವ್ರ ಕಥೆನ ಯಾರೆಲ್ಲ ಟ್ರಾನ್ಸ್ಜೆಂಡರ್ ಆಗಿದ್ದರೆ ಅವ್ರು ಖಂಡಿತ ನೋಡಬೇಕು. ಒಮ್ಮೆ ಡಿಜಿಟಲ್ ಮಾಧ್ಯಮದಲ್ಲಿ ಚೆಕ್ ಮಾಡಿ. ಇವರ ಎಪಿಸೋಡ್ಗೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಯಿತು. ಲಕ್ಷಾಂತರ ಜನ ಕಮೆಂಟ್ಸ್ ಮಾಡಿದ್ರಿ. ಅದ್ರ ಜೊತೆಗೆ ಸಾವಿರಾರು ಜನ ಖುದ್ದಾಗಿ ಕರೆ ಮಾಡಿ ಹೇಳಿದ್ರಿ, ಇದು ಬೇಕಿತ್ತು ಮೇಡಮ್, ಟ್ರಾನ್ಸ್ ಕಮ್ಯುನಿಟಿಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಇದೇ ಅಲ್ವಾ ನಮ್ಮ ವಿಡಿಯೋ ಮಾಡಿದ ಸಾರ್ಥಕತೆ. ನೆಕ್ಸ್ಟು ನಮ್ಮ ಡಿಜಿಟಲ್ ಮಾಧ್ಯಮದ ಪ್ರವಾಸ ತುಮಕೂರು ಜಿಲ್ಲೆಗೆ ನಾವು ಪ್ರವಾಸ ಮಾಡಿದ್ದು. ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕಿಲಿರುವಂಥ ಕಲ್ಲೂರಿಗೆ ಹೋದು. ಕಲ್ಲೂರು ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತೇ ಇದೆ, ಕೈಮಗ್ಗದ ರೇಷ್ಮೆ ಸೀರೆಗಳಿಗೆ ಫೇಮಸ್ಸು. ಅಲ್ಲಿ SL&T ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಸೆಂಟರು. SL&T ಸಿಲ್ಕ್ ಆ್ಯಂಡ್ ಸ್ಯಾರಿ ಸೆಂಟರ್ ಅವರು ಪರಂಪರಾಗತವಾಗಿ ಅವರು ನೂರಾರು ವರ್ಷದಿಂದ ಅವ್ರ ಮುತ್ತಾತ ಕಾಲದಿಂದಲೂ ಕೂಡ ಕೈಮಗ್ಗದ ನೇಕಾರಿಕೆಯನ್ನು ಮಾಡ್ಕೊಬಂದಿದ್ದಾರೆ. ಸೀರೆಗಳನ್ನ ಮನೆ ಮನೆಗೆ ಹೋಗಿ ಕೊಡ್ತಾ ಇದ್ರು. ಇವಾಗ ಅವ್ರದೇ ಆದಂಥ ಸ್ಟೋರ್ನ ಲಾಂಚ್ ಮಾಡಿದ್ರು. SL&T ಸಿಲ್ಕ್ ಆ್ಯಂಡ್ ಸ್ಯಾರಿ ಸೆಂಟರಲ್ಲಿ ಹೊಸ ಮಳಿಗೆನ
ಲಾಂಚ್ ಮಾಡಿದ್ರು. ಅದರ ಉದ್ಘಾಟನೆಗೆ ನಮ್ಮನ್ನು ಆಹ್ವಾನಿಸಿದ್ರು. ಕಳೆದ ಬಾರಿನೂ ನೀವು ವಿಡಿಯೋ ಮಾಡಿಕೊಟ್ಟಿರಿ, ತುಂಬ ಚೆನ್ನಾಗಿ ಬಿಸ್ನೆಸ್ ಆಯಿತು. ಈ ಬಾರಿ ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ನೀವು ಬಂದು ಒಂದು ವಿಡಿಯೋ ಮಾಡಿಕೊಡಿ ಅಂತ ಹೇಳಿದರು. ನಾವು ಹೋಗಿ ವಿಡಿಯೋ ಮಾಡಿಕೊಟ್ಟು ಅದು ಕೂಡ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಯಿತು. ನಮ್ಮ ಫೇಸ್ಬುಕ್ ಪೇಜಲ್ಲಿ ಹೋಗಿ ನೋಡಿರ್ಬೋದು. ಅವ್ರಿಗೂ ಕೂಡ ಒಂದು ರೀತಿಯಾಗಿ ಬಿಸ್ನೆಸ್ ಆಯಿತು. ನಮ್ಮ ಡಿಜಿಟಲ್ ಮಾಧ್ಯಮದ ಉದ್ದೇಶ ಇಷ್ಟೇ, ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಸಣ್ಣ ಪುಟ್ಟದಾಗಿ ವ್ಯಾಪಾರ ಮಾಡ್ತಾಯಿದ್ದೀರಾ, ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಪರೋಕ್ಷವಾಗಿ. ಯಾವ ರೀತಿ ಅಂತ ಹೇಳಿದರೆ, ನೀವೇನಾದ್ರು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೆ, ನೀವು ಯಾವುದೇ ಊರು, ಯಾವುದೇ ಜಿಲ್ಲೆ, ಯಾವುದೇ ಹಳ್ಳಿಯರಾಗಿರ್ಬೋದು, ನಮ್ಮ ಡಿಜಿಟಲ್ ಮಾಧ್ಯಮದ ನಂಬರ್ಗೆ ನೀವು ಕರೆ ಮಾಡಾದರೂ ಸರಿ ಅಥವಾ ಮಾಹಿತಿ ಸಮೇತ ಸಂದೇಶ ಕಳಿಸಿದ್ರು ಸರಿ, ಖುದ್ದಾಗಿ ನಾವೇ ಬಂದು ಕೂಲಂಕುಷವಾಗಿ ನೋಡಿ ಒಂದು ರೀತಿಯಾಗಿ ಇನ್ಸ್ಪಿರೇಷನ್ ಸ್ಟೋರೀಸ್ ಆಗಿದ್ರೆ ಖಂಡಿತ ನಮ್ಮ ಕರ್ನಾಟಕದ ಜನತೆಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಇದ್ರ ಉದ್ದೇಶ ಇಷ್ಟೇ, ನಿಮ್ಮಿಂದ ಬೇರೆ ಉಳಿದವರು, ನಮ್ಮ ವಿಡಿಯೋ ನೋಡ್ತಾ ಇರೋರು, ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡೋರಿಗೆ ಒಂದು ರೀತಿ ಪ್ರೇರಣೆಯಾಗಿ ಸಿಗಲಿ ಅಂತ ಹೇಳಿ ನೀವು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನು. ನೀವೇನಾದ್ರು ಸ್ವಂತ ಬಿಸ್ನೆಸ್ ಖಂಡಿತ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಪ್ರಸಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದಾದ ನಂತರ ಎಲ್ಲರೂ ಕಾಯ್ತಾ ಇದ್ರು ಆ ವಿಡಿಯೋ ಯಾವಾಗ ಬರುತ್ತೆ ಅಂತ ಹೇಳಿ. ಯೂಟ್ಯೂಬಲ್ಲಿ ಅಷ್ಟೊಂದು ದುಡ್ಡು ಮಾಡ್ಬೋದಾ, ಹೇಗೆ ಸಾಧ್ಯ ಅಂತ ಹೇಳಿ. ಹಾಗಾಗಿ ನಾವು ಆವಾಗ ಯೂಟ್ಯೂಬಲ್ಲಿ ದುಡ್ಡು ಮಾಡಿದಂಥ ನಮ್ಮ ದತ್ತ ಬೇನೂರವರು ಬಿಜಾಪುರದ ಇಂಡಿ ತಾಲೂಕಿನಲ್ಲಿ ಬೆಳೆದಂಥ ಹುಡುಗ ಬೆಂಗಳೂರಿಗೆ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡಿದರು, ಅದಾದ ನಂತರ ಯೂಟ್ಯೂಬನ್ನು ಆರಂಭ ಮಾಡಿ ಬರೋಬ್ಬರಿ 10 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾಗೆ, ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಸ್ವಂತ ಬಿಸ್ನೆಸ್ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ವಿಡಿಯೋ ಮಾಡಿದ್ದು ನೋಡಿ, ಹೌದಾ ಇದೆಲ್ಲ ಸಾಧ್ಯನಾ ಅಂತ ತುಂಬ ಜನ ಕ್ವಶನ್ ಮಾಡಿದರು. ಹಾಗಾಗಿ ನಾನು ಅವ್ರ ಮನೆಗೇ ಹೋಗಿ ಎಲ್ಲ ವಿಡಿಯೋ ಮಾಡಿದಾಗ ನನಗೇ ಒಂದು ರೀತಿಯಾಗಿ ಆಶ್ಚರ್ಯ ಆಯಿತು. ಅವ್ರ ಮನೆ ಒಂದು ರೀತಿಯಾಗಿ ಯೂಟ್ಯೂಬ್ ಮ್ಯೂಸಿಯಂ ಅಂತ ಹೇಳ್ಬೋದು. ಯೂಟ್ಯೂಬಲ್ಲಿ ಬಂದಂಥ ಪ್ರತಿಯೊಂದು ವಸ್ತುಗಳನ್ನ ಅವರು ಮ್ಯೂಸಿಯಂ ರೀತಿಯಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಅವ್ರ ಮನೆಯೇ ಒಂದು ರೀತಿಯಾಗಿ ಮ್ಯೂಸಿಯಂ ಆಗಿದೆ. ಆ ವಿಡಿಯೋ ನೋಡಿ ಸಾಕಷ್ಟು ಜನ ಯೂಟ್ಯೂಬ್ ಮಾಡಬೇಕು ಅಂದವರು ಕೂಡ ಒಂದು ರೀತಿಯಾಗಿ ಐಡಿಯಾ ಸಿಕ್ತು ಅಂತ ಅಂದ್ಕೊಳ್ತೀನಿ. ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬಂದಂಥ ಮತ್ತೊಂದು ಹೊಸ ವಿಡಿಯೋ ನಮ್ಮ ರಾಜಧಾನಿಯಲ್ಲೇ ಮಾಡಿದ್ದು ಜ್ಞಾನಾಶ್ರಮ ಯೂಟ್ಯೂಬ್ ವಾಹಿನಿ ಬಗ್ಗೆ. ಶ್ರೀನಿವಾಸ್ ಅಂತ ನಡೆಸ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ನಾವೆಲ್ಲ ಬೇರೆ ಬೇರೆ ರೀತಿಯ ಕಂಟೆಂಟ್ಗಳನ್ನ ನೋಡ್ತಾ ಇರ್ತೀವಿ. ಜ್ಞಾನ, ಧ್ಯಾನ, ಮೌನದ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಬದುಕಿನ ಸಾರಾಂಶದ ಬಗ್ಗೆ, ಬದುಕಿನ ಏರಿಳಿತಗಳ ಬಗ್ಗೆ, ನೈತಿಕ ಮೌಲ್ಯತೆ ಬಗ್ಗೆ ಒಂದಾಗಿ ದಿನನಿತ್ಯ ಲೈವ್ ಕಾರ್ಯಕ್ರಮ ಮಾಡ್ತಾರೆ ಜ್ಞಾನಾಶ್ರಮ ಯೂಟ್ಯೂಬ್ ಚಾನಲಲ್ಲಿ. ಶ್ರೀನಿವಾಸ್ ಅವ್ರು ನಡೆಸ್ಕೊಡ್ತಾ ಇದ್ದಾರೆ. ಅವರ ಬದುಕು ಹೇಗಿದೆ, ಅವ್ರು ಯಾವ ರೀತಿ ಈ ಜರ್ನಿನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ಬರೋಬ್ಬರಿ ಒಂದು 11 ಎಪಿಸೋಡ್ ಬಂತು. ತುಂಬ ಚೆನ್ನಾಗಿತ್ತು. ಅವ್ರ ಕತೆ ಕೂಡ ತುಂಬ ಚೆನ್ನಾಗಿತ್ತು. ನಾನೇ ಕೇಳಿ ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ನೀವು ಯಾರೆಲ್ಲ ನೋಡಿಲ್ಲ ಒಂದ್ಸತಿ ಹೋಗಿ ನೋಡಿ. ನೆಕ್ಸ್ಟ್ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಪ್ರಸಾರವಾದಂಥ ಮತ್ತೊಂದು ಹೊಸ ವಿಡಿಯೋ ಯಾವುದು ಅಂತ ಹೇಳಿದರೆ, KS ಆಫೀಸರ್ ಆದಂಥ ಡಾಕ್ಟರ್ ಸಂಗಮೇಶ್ ಉಪಾಸೆ ಅವರನ್ನ ಸಿಲ್ಲಿಲಲ್ಲಿ ಕಾಂಪೌಂಡರ್ ಗೋವಿಂದ ಪಾತ್ರದಲ್ಲಿ ನೀವೆಲ್ಲ ನೋಡಿದ್ರೆ, ಅದ್ರ ಜೊತೆಗೆ ಸಾಕಷ್ಟು ಸಿನಿಮಾ, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಕೋಮಲ್ ಆಗಿರ್ಬೋದು, ಜಗ್ಗೇಶ್ ಜೊತೆ ಆಗಿರ್ಬೋದು, ತುಂಬ ಸಿನಿಮಾಗಳಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಫೇಮಸ್ ತಂದು ಕೊಟ್ಟಂತಹ ಕ್ಯಾರೆಕ್ಟರ್ ಯಾವುದಪ್ಪ ಅಂತ ಹೇಳಿದರೆ ಸಿಲ್ಲಿಲಲ್ಲಿಯಲ್ಲಿ ಕಾಂಪೌಂಡರ್ ಗೋವಿಂದನ ಪಾತ್ರ. ಬಡತನದಲ್ಲಿ ಬೆಳೆದಂಥ ಹುಡುಗ ಓದ್ಕೊಂಡು ಅದಾದ ನಂತರ ಬೆಂಗಳೂರಿಗೆ ಬಂದು KS ಆಫೀಸರ್ ಇದೆಯಲ್ಲ, ಆ ಕತೆ ರೋಚಕ ಜರ್ನಿ. ಇದುವರೆಗೂ ಕೂಡ 2 ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ. ಸೀರೀಸ್ ಆಫ್ ಎಪಿಸೋಡ್ ಬರುತ್ತೆ. ಅವರ ಕಚೇರಿ ಟೂರ್ ಇರ್ಬೋದು, ಅವರ ಮನೆ ಟೂರ್ ಇರ್ಬೋದು, ಅದ್ರ ಜೊತೆಗೆ ಅವ್ರು ಕೆಲಸ ಮಾಡಿದಂಥ ಕಾರ್ಯವೈಖರಿ, ಅಲ್ಲಿದ್ದಂಥ ಸ್ಟಾಫ್ಸ್ ಏನು ಹೇಳ್ತಾರೆ, ಎಂಪ್ಲಾಯಿ ಎಲ್ಲ ಏನು ಹೇಳ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಾ, ಅವರು 23 ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಸರ್ಕಾರಿ ಬೇರೆ ಬೇರೆ ಇಲಾಖೆಗಳಲ್ಲೇ ಕೆಲಸ ಮಾಡಿ ಅಷ್ಟು ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿದರೆ ಸಂಗಮೇಶ್ ಉಪಾಸೆ ಅವರು. ಅವರ ಸಂದರ್ಶನ ಕೂಡ ನಿಮಗೆ ಇನ್ಸ್ಪಿರೇಷನ್ ಆಗುತ್ತೆ. ರೈತರಿಗೆ ಉಪಯುಕ್ತ ಆಗಲಿ ಅಂತ ಹೇಳಿ ಡಿಜಿಟಲ್ ಮಾಧ್ಯಮದಲ್ಲಿ ಮತ್ತೊಂದು ಹೊಸ ವಿಡಿಯೋ ಟೆಲಿಕಾಸ್ಟ್ ಆಯಿತು. ಅದೇ ತಂತಿ ಬೇಲಿ ಬಗ್ಗೆ ಸಮಗ್ರ ಮಾಹಿತಿಯನ್ನು SR ಎಂಟರ್ಪ್ರೈಸಸ್ ಅವರು, ಸಂತೋಷ್ ಗೌಡ್ ಅವರು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಸಮಗ್ರವಾಗಿ ವಿವರಿಸಿದ್ದಾರೆ. ಯಾರೆಲ್ಲ ನೋಡಿಲ್ಲ ನೋಡಿ. ಒಂದು ಖಾಲಿ ಸೈಟ್ ಆಗಿರ್ಬೋದು ಅಥವಾ ಬೆಳೆ ಬೆಳೆದಂಥ ಒಂದು ತೋಟ ಆಗಿರ್ಬೋದು, ಅದಕ್ಕೆಲ್ಲ ಒಂದು ಕಾಂಪೌಂಡ್ ಬೇಕಲ್ಲ, ಬೌಂಡ್ರಿ ಬೇಕಲ್ಲ. ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ತಂತಿ ಬೇಲಿಗಳ ಅವಶ್ಯಕತೆ ಇದ್ದವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಆ ವಿಡಿಯೋದಲ್ಲಿ ಅವ್ರ ನಂಬರ್ ಕೂಡ ಇದೆ. ಇದೇ ತಿಂಗಳು ಪ್ರಸಾರ ಮಾಡಿದಂಥ ಮತ್ತೊಂದು ಗ್ರೇಟ್ ಪರ್ಸನಾಲಿಟೀಸ್ ವಿಡಿಯೋಸ್ ಅಂತ ಹೇಳಿದರೆ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ವಿಕ್ರಮ್ ಕಾಂತ್ ಬಗ್ಗೆ. ವಿಕ್ರಮ್ ಕಾಂತ್ ನಮ್ಮ ಭಾರತೀಯ ಒಂದು ರಾಷ್ಟ್ರೀಯ ಆಟ ಆದಂಥ ಹಾಕಿ ತಂಡದಲ್ಲಿ ಆಟಗಾರರಾಗಿ ಕೆಲಸ ಮಾಡಿದಂಥ ವೈಖರಿ ಹೇಗಿತ್ತು, ಅದ್ರ ಜೊತೆಗೆ ಅವರೇ ಒಂದು ಹಾಕಿ ಕೋಚಿಂಗ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳಿಗೆ ಇವಾಗಲೂ ಕೂಡ ಹಾಕಿ ಹೇಳ್ಕೊಡ್ತಾ ಇದ್ದಾರೆ. ಅವರ ಕಥೆನೂ ಕೂಡ ತುಂಬ ಚೆನ್ನಾಗಿದೆ. ಯಾರೆಲ್ಲ ಜೀವನದಲ್ಲಿ ನಾವು ರಾಷ್ಟ್ರೀಯ ಆಟದಲ್ಲಿ ಭಾಗವಹಿಸಬೇಕು, ವೃತ್ತಿಯಾಗಿ ಯಾವ್ದಾದ್ರು ಒಂದು ಗೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರಬೇಕು, ನಮ್ಮದೇ ಆದಂಥ ಓನ್ ಐಡೆಂಟಿಟಿನ ಕ್ರಿಯೇಟ್ ಮಾಡಬೇಕು ಅಂತ ಯಾರೆಲ್ಲ ಯೂಸ್ ಇದ್ದೀರಾ ಅವ್ರಿಗೆಲ್ಲ ಅವರ ಕತೆ ಒಂದು ರೀತಿಯಾಗಿ ಇನ್ಸ್ಪಿರೇಷನ್. ಕೊಡಗಿನಲ್ಲಿ ಹುಟ್ಟಿದಂಥ ಸೋಮಾರ್ಪೇಟೆ ವಿಕ್ರಮ್ ಕಾಂತ್ ಹಾಕಿ ತಂಡದಲ್ಲಿ ಹಾಕಿ ಆಟಗಾರರಾಗಿ ಸೆಲೆಕ್ಟ್ ಆಗಿದ್ದು ಹೇಗೆ, ಆ ಕಥೆನೂ ಕೂಡ ಸೀರೀಸ್ ಆಫ್ ಎಪಿಸೋಡ್ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿದೆ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಬೋದು. ಈ ತಿಂಗಳಲ್ಲಿ ಪ್ರಸಾರ ಆದಂಥ ಮತ್ತೊಂದು ವಿಡಿಯೋ ಡಾಕ್ಟರ್
ಭರಣಿ ರಾಜ್ ಅವ್ರದ್ದು. ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹೌದು, ಹಿಪ್ನೋಟೈಸರ್ ಕೂಡ ಹೌದು. ಅವ್ರದೇ ಆದಂಥ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿಕೊಂಡು ಎಲ್ಲ ಕಾಯಿಲೆಗಳಿಗೂ ಒಂದು ರೀತಿಯಾಗಿ ಸರ್ವ ರೋಗಗಳಿಗೂ ಮದ್ದು ಅಂತ ಹೇಳ್ತಾರೆ. ರೇಖಿ ಚಿಕಿತ್ಸೆಯಲ್ಲಿ ಮದ್ದನ್ನು ನೀಡ್ತಾ ಇದ್ದಾರೆ. ರೇಖಿ ಚಿಕಿತ್ಸೆ ಅಂದ್ರೇನು, ರೇಖಿಲಿ ಬರುವಂಥ ವಿಧಗಳೇನು, ಹಿಪ್ನೋಟೈಸ್ ಅಂದ್ರೇನು, ಹಿಪ್ನೋಟೈಸ್ ಯಾವ ರೀತಿ ಮಾಡ್ತಾರೆ, ಯಾರೆಲ್ಲ ಹಿಪ್ನೋಟೈಸ್ ಮಾಡಿಸ್ಕೋಬೋದು ಅಂತ ಹೇಳಿ ಒಂದು ರೀತಿಯಾಗಿ 18 ಎಪಿಸೋಡ್ ಈ ತಿಂಗಳಲ್ಲಿ ಟೆಲಿಕಾಸ್ಟ್ ಆಯಿತು. ಸೀರೀಸ್ ಆಫ್ ಎಪಿಸೋಡ್ ಇದೆ, ಮುಂದಿನ ತಿಂಗಳಲ್ಲೂ ಕೂಡ ಅವ್ರ ಎಪಿಸೋಡ್ ಬರುತ್ತೆ. ಅದು ಕೂಡ ಅಭೂತಪೂರ್ವವಾದ ರೆಸ್ಪಾನ್ಸ್ ಬಂತು. ಯಾರೆಲ್ಲ ಕೂಡ ರೇಖಿ ಚಿಕಿತ್ಸೆನ ಕಲ್ತ್ಕೊಬೇಕು, ರೇಖಿ ಚಿಕಿತ್ಸೆ ಮುಖಾಂತರ ನಿಮ್ಮ ಕಾಯಿಲೆಗಳಿಗೆ ಗುಣಮುಖರ ಆಗಬೇಕು ಅಂತ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮುಖ್ಯವಾಗಿ ಯಾರು ಬೇಕಾದರೂ ಕಲಿಬೋದು. ಯಾರಿಗೆಲ್ಲ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಡಾಕ್ಟರ್ ಭರಣಿ ರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇದೇ ತಿಂಗಳಲ್ಲಿ ನಾವು ಮಾಡಿದಂಥ ಪ್ರವಾಸ ಮೈಸೂರಿನಲ್ಲಿರುವಂಥ ಹಿಸ್ಟ್ರಿ ಮ್ಯೂಸಿಯಂಗೆ ನಾವು ಭೇಟಿ ಮಾಡಿದ್ದು. ಫೇಮಸ್ ಟ್ಯಾಕ್ಸಿಡರ್ಮಿಸ್ಟ್ ಮಂಜುಳಾ ಮತ್ತು ಮನೋಹರ್ ಜೊತೆ ಟ್ಯಾಕ್ಸಿಡರ್ಮಿ ಅಂತ ಅಂದ್ರೇನು, ಆ ಕಲೆ ಯಾವ ರೀತಿ ಉಗಮ ಆಯಿತು, ಟ್ಯಾಕ್ಸಿಡರ್ಮಿ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ರಾಜರ ಕಾಲದಲ್ಲಿ, ಯಾರು ತಂದಿದ್ದು ಟ್ಯಾಕ್ಸಿಡರ್ಮಿನ ಇಂಡಿಯಾಕ್ಕೆ, ಮ್ಯೂಸಿಯಂ ಟೂರ್ ಇತ್ತು. ಚೆನ್ನಾಗಿತ್ತು ನಮಗೆ ಮೈಸೂರು ಜರ್ನಿನೂ ಕೂಡ. ಡಿಜಿಟಲ್ ಮಾಧ್ಯಮದಲ್ಲಿ ನಂದಿನಿ ಇನ್ನು ಮುಂದೆ ಸೋಲೋ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಆಕಾಶ್ ಅವರು ನನ್ನ ಜೊತೆ ಕ್ಯಾಮ್ರಾಮ್ಯಾನ್ ಆಗಿ ಬರ್ತಾ ಇದ್ರು. ಅಯ್ಯೋ ಇದೇನಿದು ಸೋಲೋ ಪ್ರವಾಸ ಅಂತ ಹೇಳ್ತಾ ಇದ್ದಾರೆ, ಹಾಗಾದರೆ ವಿಡಿಯೋ ಶೂಟ್ ಮಾಡೋರು ಯಾರು ಅಂತ ಹೇಳ್ತಾ ಇದ್ರಿ ಅಲ್ವಾ. ಹೊಸ ಕ್ಯಾಮ್ರಾಮ್ಯಾನ್ ತೊಗೊಂಡಿದ್ದೀವಿ, ಅವರು ನನ್ನ ಜೊತೆ ಇನ್ನು ಮುಂದೆ ಎಲ್ಲ ವಿಡಿಯೋಗಳಲ್ಲೂ ಕ್ಯಾರಿ ಆಗ್ತಾರೆ. ಆಕಾಶ್ ಅವರು ಕನ್ನಡ ಪಾಡ್ಕಾಸ್ಟ್ ಅಂತ ಹೊಸ ಚಾನಲ್ ಆರಂಭ ಮಾಡಿದ್ರಿಂದ ಅದರಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಡಿಜಿಟಲ್ ಮಾಧ್ಯಮದ 2025 ಜನವರಿಯಲ್ಲಿ ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ. 3 ಚಾನಲ್ಗಳಿದೆ. ನಂದಿನಿ ಆಕಾಶ್ ಲೈಫ್ ಸ್ಟೈಲ್ ವ್ಲಾಗ್ ಅಂತ ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ತೆರೆ ಹಿಂದೆ ನಾವು ಹೇಗಿರ್ತೀವಿ, ಎಲ್ಲೋಗ್ತೀವಿ ಅಂತ ಹೇಳಿ ಅದರಲ್ಲಿ ಕೂಡ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ. ನೋಡ್ಬೋದು ನೀವು ಯಾರೆಲ್ಲ ಕಂಟೆಂಟ್ ಕ್ರಿಯೇಟರು, ನಾವೆಲ್ಲ ಸ್ಟೋರೀಸ್ನ ಹೇಗೆ ಹುಡುಕಬೇಕು, ಮತ್ತು ನೀವೆಲ್ಲ ಹೇಗೆ ಎಡಿಟಿಂಗ್ ಮಾಡ್ತೀರಾ, ಯಾವ ರೀತಿಯಾಗಿ ಭೇಟಿ ಮಾಡ್ತೀರಾ ಅಂತೇಳಿ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದೆ. ಅದಕ್ಕೆ ಅಲ್ಲೆಲ್ಲ ಉತ್ತರ ಸಿಗುತ್ತೆ ನಂದಿನಿ ಆಕಾಶ್ ಲೈಫ್ ಸ್ಟೈಲ್ ವ್ಲಾಗಲ್ಲಿ. ನಾನು ಎಲ್ಲ ಹೋಗ್ತೀನಿ, ಯಾವ ರೀತಿ ಪರ್ಸನ್ನ ಭೇಟಿ ಮಾಡ್ತೀನಿ, ನೈಟ್ ಎಲ್ಲಿ ಸ್ಟೇ ಮಾಡ್ತೀನಿ, ಒಂದು ರೀತಿಯಾಗಿ ಬೆಳಗಿಂದ ಸಂಜೆವರೆಗೂ 3 ಜನ 4 ಜನನ ಸ್ಕೆಡ್ಯೂಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ. ಅದ್ರ ಜೊತೆಗೆ ಮತ್ತೊಂದು ಹೊಸ ಚಾನಲ್ ನಿಮಗೆಲ್ಲ ಗೊತ್ತೇ ಇದೆ, ಕನ್ನಡ ಪಾಡ್ಕಾಸ್ಟ್ ಅಂತ ಆಕಾಶ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕಿದೆ. ಡಿಜಿಟಲ್ ಮಾಧ್ಯಮದಲ್ಲಿ ನಂದಿನಿ ಇನ್ನು ಮುಂದೆ ಸೋಲೋ ಟ್ರಾವೆಲಿಂಗ್ ಮಾಡ್ತಾರೆ. ನಿಮ್ಮದೆಲ್ಲ ಸಹಕಾರ, ಪ್ರೀತಿ, ವಿಶ್ವಾಸ ನನಗೆ ಅಗತ್ಯವಾಗಿದೆ, ಅನಿವಾರ್ಯತೆ ಇದೆ. ನಿಮ್ಮ ಜಿಲ್ಲೆಗೆ ನಾನು ಬರಬೇಕು, ನಿಮ್ಮ ತಾಲೂಕಿಗೆ ನಾನು ಬರಬೇಕು, ನಿಮ್ಮ ಹಳ್ಳಿಯಲ್ಲಿ ಒಂದು ಸ್ಮಾರಕ ಇದೆ, ಸಾಧಕರಿದ್ದಾರೆ, ಅಥವಾ ವ್ಯಕ್ತಿ, ವಸ್ತು, ಸ್ಥಳ ಯಾವುದೇ ಇರಲಿ, ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾನು ಅಲ್ಲಿಗೆ ಬರ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಡಿಜಿಟಲ್ ಮಾಧ್ಯಮದ ವಾಟ್ಸಪ್ ನಂಬರ್ 9035313303ಗೆ ಕರೆ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಮಾಹಿತಿ ಸಮೇತ ಸಂದೇಶನ ಕಳಿಸಿದರೆ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮ್ಮ ಊರಿಗೆ ನಾನು ಬರ್ತೀನಿ. ಡಿಜಿಟಲ್ ಮಾಧ್ಯಮದ ಜಾನ್ವರಿ ಪ್ರವಾಸ ನಾವೆಲ್ಲೋಗಿದ್ದು, ಏನು ಮಾಡಿದ್ದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿತ್ತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ಫೆಬ್ರವರಿಯಲ್ಲಿ ನಾನು ಎಲ್ಲೋಗ್ತೀನಿ, ಯಾವ ಜಿಲ್ಲೆಗೆ ಪ್ರವಾಸ ಮಾಡ್ತೀನಿ, ಯಾವೆಲ್ಲ ಸಾಧಕರನ್ನ ಭೇಟಿ ಮಾಡ್ತೀನಿ, ಯಾವ ಹಿಸ್ಟರಿನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಕು ಅಂತ ಹೇಳಿದರೆ, ಯಾರೆಲ್ಲ ಡಿಜಿಟಲ್ ಮಾಧ್ಯಮದಲ್ಲಿ ಹೊಸ್ದಾಗಿ ಜಾಯ್ನ್ ಆಗಿದ್ರೆ ಅವರಿಗೆಲ್ಲ ಗೊತ್ತಾಗುತ್ತೆ. ಮತ್ತೊಂದು ಖುಷಿ ವಿಚಾರ ಅಂತ ಹೇಳಿದರೆ, ಫೇಸ್ಬುಕ್ಕಲ್ಲಿ ಡಿಜಿಟಲ್ ಮಾಧ್ಯಮ 5.5 ಲಕ್ಷ ಜನ ಫಾಲೋವರ್ಸ್ನ ಬಂತು. ಯೂಟ್ಯೂಬಲ್ಲಿ 2.5 ಲಕ್ಷ ಜನ, ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ 60,000 ಜನ ಇದ್ದಾರೆ. ಯಾರೆಲ್ಲ ಡಿಜಿಟಲ್ ಮಾಧ್ಯಮಕ್ಕೆ ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಫಾಲೋವರ್ಸ್ ಆಗಿದ್ದೀರಾ, ಅವರಿಗೆ ಗೊತ್ತಾಗಲಿ ಅಂತ ಈ ಇನ್ಫಾರ್ಮೇಷನ್ ಹೇಳಿದೆ. ಇದೇ ರೀತಿಯಾಗಿ ನಿಮ್ಮ ಬೆಂಬಲ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು.